ತುಂಬ ಜನ ಇದ್ದಾರೆ. ಕಿಚಡಿ ವಿಶ್ವನಾಥ್, ಜೋಗಿ ತಾಯಪ್ಪ, ಇವರ ತುಂಬ ಜನ ಇದ್ದಾರೆ. ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಕಿಶೋರ್ ಕರೆ ಮಾಡಿದ್ದಾರೆ ಬೆಂಗಳೂರಿನ. ಕಿಶೋರ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಹೇಳಿ ಸರ್. ಸರ್ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಆಗುತ್ತೆ. ಹಾಂ ಸರ್. ಎರಡನೇದಾಗಿ ಇದೊಂದು ಏನ್ ಬೆಟ್ಟದ ಹೂ ಅಂತ ಏನು ಒಂದು ಸ್ಕೂಲ್ ತೋರಿಸ್ತಾ ಇದ್ದೀರಲ್ಲ. ಹಾಂ ಸರ್. ಒಂದನೇದಾಗಿ ನಾನು ಯಾರ ಫ್ಯಾನ್ ಅಂತ ಹೇಳಕ್ ಬರಲ್ಲ, ಬಟ್ ಗೌರವ ಕೊಡ್ತೀನಿ, ಎಲ್ಲರಿಗೂ ಗೌರವ ಕೊಡ್ತೀನಿ. ಸೊ ಎರಡನೇದಾಗಿ ಈ ಸ್ಕೂಲ್ ನಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಪ್ರಶಸ್ತಿ ಬಂದಿರುವಂತ ನಿಮ್ಗೆ ಗೊತ್ತಿರುವಂತ ವಿಷಯ. ಹೌದು. ನಾನು ನೆನ್ನೆ ಸಹ ಫಿಲ್ಮ್ ಫೇರ್ ಅಲ್ಲಿ ನಾವು ಅವಾರ್ಡ್ ನೋಡುವಾಗ ದಿಸ್ ಇಸ್ ಒನ್ ಆಫ್ ದಿ ವಂಡರ್ಫುಲ್ ಸೆರೆಮನಿ ಫಿಲ್ಮ್ ಫೇರ್ ಅಲ್ಲಿ ಸಿಕ್ಕಿರುವಂತ ಒಂದು ದೊಡ್ಡ ಅವಾರ್ಡ್ ನಮಗೆ. ಹೌದು ಹೌದು. ಸೊ ನಾವು ಇದನ್ನೆಲ್ಲ ಹೆಮ್ಮೆಯಿಂದ ಅಂಗೀಕರಿಸ್ಕೊಳ್ತೀವಿ. ಕರ್ನಾಟಕ ಒಂದು ನಮ್ಮ ನಾಡಿಗೆ ಒಂದು ಒಳ್ಳೆ ಪ್ರಶಸ್ತಿ ಬಂತು, ರಾಷ್ಟ್ರ ಪ್ರಶಸ್ತಿ ಬಂತು, ಎಲ್ಲ ಬಂತು ಅಂತೇಳಿ ನಾವು ಮಾಧ್ಯಮಗಳ ಮೂಲಕ ಕೇಳಿಸ್ಕೊಳ್ತೀವಿ, ಎಲ್ಲ ಮಾಡ್ತೀವಿ. ಸರ್ಕಾರಕ್ಕೆ ಇಷ್ಟು ವರ್ಷ ಆದ್ರೂ ಈ ಸ್ಕೂಲ್ ಬಗ್ಗೆ ಯಾಕೆ ಸರ್ ಅವರು ಗಮನ ಹರಿಸ್ತಾ ಇಲ್ಲ? ಇದು ವೈ ದೇ ಆರ್ ನಾಟ್ ಸಪರೇಟಿಂಗ್ ಎ ಫಂಡ್ ಇನ್ ದ ಬಡ್ಜೆಟ್? ಶಿಕ್ಷಣ ನೋಡಿ, ನಾವು ಮೊನ್ನೆ ಕೇಂದ್ರದಲ್ಲಿ ಬಡ್ಜೆಟ್ ನೋಡುವಾಗ ಅದಕ್ಕೆ ಇಷ್ಟು ಸಾವಿರ ಕೋಟಿ ಅಂತೆ, ಅದಕ್ಕೆ ಅಷ್ಟು ಸಾವಿರ ಕೋಟಿ ಅಂತೆ. ಇಲ್ಲ ಕಿಶೋರ್, ನನಗೆ ನಾನು ಸ್ವಲ್ಪ ಈ ಬಜೆಟ್ ವಿಚಾರಗಳು ನಮಗೂ ಗೊತ್ತಿರೋದ್ರಿಂದ ನಾನು ಇದರ ಬಗ್ಗೆ ತುಂಬ ಚರ್ಚೆ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಅದು ಹೆಂಗೆ ಅಂತಂದರೆ ಅದೊಂದು ರಾಜಕೀಯ ಆಗೋಗ್ಬಿಟ್ಟಿದೆ, ಅದನ್ನು ಏನೂ ಮಾಡೋಕ್ಕಾಗಲ್ಲ. ಈಗ ನಾವೇನು ಗೊತ್ತಾ, ಒಂದು ಫೋರ್ಸ್ ಹೆಂಗಿರಬೇಕು ಅಂತಂದರೆ, ನಮ್ಮ ಫೋರ್ಸ್ ಹೆಂಗಿರಬೇಕಂದ್ರೆ ರಾಜಕಾರಣಿಗಳು ನಮ್ಮ ಮಾತನ್ನು ಕೇಳುವಂಗಾಗಬೇಕು. ಈಗ ಅದಕ್ಕೆ ಯಾವ ಥರ ಉತ್ತರ ಕೊಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ. 40-45 ಸಾವಿರ ಶಾಲೆಗಳಿದೆ. ಇದು ಒಂದಲ್ಲ ಒಂದು ದಿವಸ ಬಂದೇ ಆಗೋದು, ಯಾಕಂದರೆ ಖಾಸಗಿಯವರಿಗೆ ಹೋಗುವಂಥದ್ದೇ ಆಗುತ್ತೆ. ಆದರೆ ಒಂದು ನನಗೆಲ್ಲೋ ಅನಿಸುತ್ತೆ, ಇದು ಯಾಕೆ ರಿಪಬ್ಲಿಕ್ ಕನ್ನಡದಲ್ಲಿ ಅದು ಕೂಡ ಸೂಪರ್ 3ಯಲ್ಲಿ ಬಂತು ಅಂತಂದರೆ, ಆ ಸೂಪರ್ ಸ್ಟಾರ್ನ ಕೆಲಸ ಏನೋ ಆಗಬೇಕಾಗಿದೆ ನಮ್ಮಿಂದ, ಅದಕ್ಕೆ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಒಂದಂತೂ ಭಾಳ ಸ್ಪಷ್ಟ, ಎಲ್ಲ ಅಭಿಮಾನಿಗಳ ಮನಸ್ಸು ಮಾಡಿದರೆ 2 ನಿಮಿಷ ಕೆಲಸ. ಅಭಿಮಾನಿಗಳು ಅಂತಂದರೆ ಕೇವಲ ಅಭಿಮಾನಿಗಳು, ಎಲ್ಲ ರೀತಿಯ ಅಭಿಮಾನಿಗಳಿದ್ದಾರೆ ಪುನೀತ್ ಅವರಿಗೆ. ನನಗೆ ಇವತ್ತು ನಿಜವಾಗ್ಲೂ ಈ ಕಾರ್ಯಕ್ರಮವನ್ನು ಮಾಡಿದಾಗ ತುಂಬ ವಾಯ್ಸ್ ಡೌನ್ ಆಗ್ತಾಯಿದೆ. ನನಗೆ ವಾಯ್ಸ್ ಎತ್ತಕ್ಕಾಗ್ತಾ ಇಲ್ಲ, ಅಂದರೆ ಒಂಥರ ಗದ್ಗದಿತ. ಪುನೀತ್ ಅವರನ್ನು ನೋಡಿದಾಗಂತೂ ಆಗ್ತಾನೇ ಇಲ್ಲ, ನನಗೆ ಆಗ್ತಾನೇ ಇಲ್ಲ. ಮನೆಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪಿಕ್ಚರ್ ಬಂದಾಗ ಎದ್ದೋಗ್ಬಿಡ್ತೀವಿ ನಾವು, ಆಗಲ್ಲ ನೋಡಲಿಕ್ಕೆ. ಬಟ್ ಓಕೆ, ಏನೋ ಒಂದು ಆಗುತ್ತೆ ಸರ್. ಇದನ್ನು ಎಲ್ಲರ ಗಮನಕ್ಕೆ ತಂದಿದ್ದೀನಿ, ಅಂದರೆ ಜೋಳಿಗೆಗೆ ಹಾಕ್ಬಿಟ್ಟಿದ್ದೀನಿ. ನೋಡಿ, ಅತ್ತಿಗುಂಡಿ ಚಿಕ್ಕಮಗಳೂರಿನ ಬೆಟ್ಟದ ಹೂ ಶಾಲೆ, ಅಲ್ಲಿಗೆ ಹೋಗಿರ್ತಾರೆ ಒಂದು 2 ವರ್ಷದ ಹಿಂದೆ. ಇದನ್ನು ಗೊತ್ತಿಲ್ಲ ನನಗೆ, ಅಶ್ವಿನಿ ಪುನೀತ್ ಅವರು ನೋಡ್ತಿದ್ದಾರೋ ಹಾಗಂತ. ಅದು ಅವರೊಬ್ಬರ ಜವಾಬ್ದಾರಿ ಅಲ್ಲ, ಅಥವಾ ಅಭಿಮಾನಿಗಳು ನೋಡ್ತಾ ಇದ್ದಾರೆ ಅಭಿಮಾನಿಗಳ ಜವಾಬ್ದಾರಿ ಕೂಡ ಅಲ್ಲ. ಸ್ವಲ್ಪ ಸರ್ಕಾರದ ಜವಾಬ್ದಾರಿ ಬರುತ್ತೆ. ಆಮೇಲೆ ನಾವು ಅದನ್ನು ಯಾವ ರೀತಿ ಇಟ್ಕೋಬೇಕು ಅಂತ ಬಯಸ್ತೀವಿ, ಆ ಜವಾಬ್ದಾರಿ ನಮ್ಮಲ್ಲಿ ತುಂಬ ಜನರದ್ದಿದೆ ಸರ್. ಈಗ ಈ ನಿಜಲಿಂಗಪ್ಪ ಇವರೆಲ್ಲ ದೊಡ್ಡ ದೊಡ್ಡ ನಾಯಕರು, ಅವರ ಸಮಾಧಿಗಳಲ್ಲಿದೆ ಅಂತಲೇ ಕೆಲವರಿಗೆಲ್ಲ ಗೊತ್ತಿಲ್ಲ. ಅಂದರೆ ಬೇರೆ ಬೇರೆ ಹೇಳಿದ್ದು. ಆ ಒನಕೆ ಓಬವ್ವ ಅವ್ರದ್ದು ನಾವು ಕಾರ್ಯಕ್ರಮ ಮಾಡಿದ್ದಂತ ಯಾರೋ ಅದನ್ನು ಕರೆಕ್ಟ್ ಮಾಡಿದರು. ನಾವು ಹಂಗೆ ಇರುವಾಗೆಲ್ಲ ಫುಲ್ ಡಾಮ್ ಮಾಡ್ತೀವಿ. ಹಾಗಂತ ಪುನೀತ್ ರಾಜ್ಕುಮಾರ್ ಓದಿರುವಂಥ ಈ ಶಾಲೆಯ ಬಗ್ಗೆ ನಾವು ಒಂದು ಗಮನ ಹರಿಸಲೇಬೇಕಾಗಿದೆ. ಯಾಕಂದರೆ ರಾಜ್ ಫ್ಯಾಮಿಲಿ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಲ್ಲ, ಮೈಸೂರಲ್ಲೂ ಕೆಲಸಗಳು ಮಾಡ್ತಾ ಇದ್ದಾರೆ. ಇದು ನಮ್ಮ ಒಂದು ಆಶಯ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಪುನೀತ್ ರಾಜ್ಕುಮಾರ್ ಓದಿದ ಶಾಲೆ ಅಂತ ಇಲ್ಲಿಲ್ಲ ಕರ್ನಾಟಕದಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ಅವರಿಗೆ ಮನೆಯಲ್ಲೇ ಪಾಠ ಮಾಡಲಾಗಿತ್ತು. ಹೋಗಿದ್ರು ಕೂಡ ಅವರು ಎಲ್ಲಿ ಮಡ್ರಾಸಲ್ಲಿ ಹೋಗಿರ್ತಾರೆ. ಹಾಗಂತ ಅಲ್ಲಿ ಕಿಚಡಿ ವಿಶ್ವನಾಥ್ ಅವರು ಹೇಳಿದರು, ನಾವು ಹೊಸಪೇಟೆಯಿಂದ ಶುರು ಮಾಡ್ತೀವಿ ಅಂತೇಳಿ. ನಾವಂತೂ ಸಾಥ್ ರೆಡಿ ಇದ್ದೀವಪ್ಪ. ಹಾಗೆ ಪುನೀತ್ ಅಭಿಮಾನಿಗಳಿದ್ದವರು ಕೂಡ ಕೈ ಜೋಡಿಸಿ ಏನಾದರೂ ಒಂದು ಮಾಡೋಣ. ಆದರೆ ಒಂದು ವಿಶ್ವಾಸ ವ್ಯಕ್ತಪಡಿಸ್ತೀನಿ, ಯಾರಾದರೂ ಒಬ್ಬರು ಇದಕ್ಕೆ ಬರ್ತಾರೆ, ಈ ಕೆಲಸ ಆಗತ್ತೆ. ಇದೇ ರಿಪಬ್ಲಿಕ್ ಕನ್ನಡದಲ್ಲಿ ಕೂತು ನೋಡಿದ್ರಾ ಅಂದು ಇಂದು ಹೇಗಿದೆ ಅಂತ ನಾನು ಒಂದಲ್ಲ ಒಂದು ದಿವಸ ಕಾರ್ಯಕ್ರಮ ಮಾಡ್ತೀನಿ. ಆ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಶ್ರೀಮಂತರ ಮಕ್ಕಳೆಲ್ಲ ಬೇಕಾದ ಶಾಲೆಗಳಿಗೆ ಹೋಗ್ಬೋದು, ಬಡವರ ಮಕ್ಕಳೆಲ್ಲ ಒಂಥರ ಅಸ್ಪೃಶ್ಯ ಮಕ್ಕಳ ಥರ. ಅಸ್ಪೃಶ್ಯ ಮಾತಾಡಲೇಬಾರ್ದು, ಬೇರೆ ವಿಚಾರ. ನನಗೆ ಬೇರೆ ಉದಾಹರಣೆ ಸಿಗಲಿಲ್ಲ. 11 ಮಕ್ಕಳನ್ನು ಆ ಊರವರೆಲ್ಲ ಸೇರಿ ಮಾಡಿ, ಅಲ್ಲಿದ್ದಂಥ ಮಕ್ಕಳು ಎಲ್ಲ ಹೋದ್ರಾಗಿದ್ದರೆ ಎಲ್ಲ ಖಾಸಗಿ ಶಾಲೆಗಳಿಗೆ ಹೋಗಿದ್ದಲ್ವ. ನಂಬರ್ 1 ಎಲ್ಲ ಖಾಸಗಿ ಶಾಲೆಗಳಿಗೆ ಹೋಗಿದ್ದು.
ಹಾಗಿದ್ರೆ ನಮ್ಮ ಈ 224 MLAಗಳು ಮತ್ತೊಬ್ಬರು ಏನು ಮಾಡಬೇಕು ಈ ಬಡವರ ಪರವಾಗಿ, ಬಡ ಮಕ್ಕಳ ಪರವಾಗಿ? ಸರ್ಕಾರಿ ಶಾಲೆಗಳನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಆಲೋಚನೆ ಮಾಡ್ತಾ ಇಲ್ಲ. ನಾವೇ ಒಂದು ಕರೆ ಕೊಟ್ಟಿದ್ವಿ. ಒಂದು ಹಳೆ ಶಾಲೆ ಅಂತ ಹೇಳುವಾಗ ಒಂದು ಸಾವಿರಾರು ಮಕ್ಕಳಿರ್ತಾರೆ, ಹಳೆ ವಿದ್ಯಾರ್ಥಿಗಳು. ಒಂದು ವಾಟ್ಸಪ್ ಗ್ರೂಪ್ ಮಾಡ್ರಪ್ಪ, ಈಗ ತುಂಬ ಜನರನ್ನು ಸೇರಿಸ್ಬೋದು, ಬನ್ನಿ ಒಂದು ದಿವಸ ನಾವೇ ಶಾಲೆಗೆ ಒಂದು 25 ಲಕ್ಷ 30 ಲಕ್ಷ ದುಡ್ಡು ಹಾಕೋಣ, ರಿಪೇರಿ ಮಾಡೋಣ, ಸರ್ಕಾರದ ಇದನ್ನು ಕೂಡ ತಗೊಳ್ಳೋಣ. ಸರ್ಕಾರ ಇದನ್ನು ಮಾಡೋದೇ ಇಲ್ಲ ಇನ್ನು ಮುಂದೆ, ಯಾಕಂದರೆ ಅದನ್ನು ಪ್ರೈವೇಟೈಸೇಷನ್ನೇ ಮಾಡುತ್ತೆ. ಅದು ನೀವು ಹೋರಾಟ ಮಾಡಿ ಆಗುವಂಥದ್ದಲ್ಲ. ಸೊ ಹಾಗಾಗಿ ನಾನು ಇದನ್ನು ಸರಿ ಮಾಡ್ರಪ್ಪ ಅಂತ ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿಗೋ ಅಥವಾ ಅವರ ಅಭಿಮಾನಿಗಳಿಗೂ ಹೇಳುವಷ್ಟು ದೊಡ್ಡವ ನಾನಲ್ಲ. ಇದಕ್ಕೆ ಯಾವ ರೀತಿ ಆಲೋಚನೆ ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಒಂದಂತೂ ಭಾಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಈ ರಿಪೇರಿ ಆಗೋದಂತೂ ಖಂಡಿತವಾಗ್ಲೂ ಆಗತ್ತೆ. ಆದ ನಂತರ 11 ಮಕ್ಕಳು ಏನು ಮಾಡಬೇಕು? ಆ 11 ಮಕ್ಕಳಿಗೆ ಒಂದು ಟೀಚರ್ ಇದ್ದಾರೆ. ಇದೆಲ್ಲ ನನಗೆ ಪ್ರಶ್ನೆ ಕಾಡ್ತಾ ಇದೆ. ಆದರೆ ಈ ಸ್ಟೋರಿ ಹೇಳದ ವಿಧಿ ಇಲ್ಲ ನನಗೆ. ಅನೇಕರು ಇರ್ತಾರೆ, ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿಗಳಿರ್ತಾರೆ, ದೊಡ್ಡ ಸ್ಥಿತಿವಂತರಿರ್ತಾರೆ. ದಯವಿಟ್ಟು ಮುಂದೆ ಬರ್ತೀರಾ ಅನ್ನುವಂಥದ್ದು ನನ್ನ ಆಶಯ. ಕೇವಲ ಅವರ ಕೆಲಸ ಮಾತ್ರ ಜವಾಬ್ದಾರಿ ಅಲ್ಲ, ಸರ್ಕಾರದ ಕೆಲಸ ಕೂಡ. ಈಗ ನೋಡಿ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕಲಿತಂಥ ಶಾಲೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪಕ್ಕದಲ್ಲಿದೆ. ರಜನಿಕಾಂತ್ ಅವರು ಕಲಿತಂಥ ಶಾಲೆ, ಅದು ಕಲಿತ ಶಾಲೆ. ಅದು ನಮಗೆ ಪುನೀತ್ ಅವ್ರದ್ದು ಬಂದಾಗ ನಮಗೆ ಪುನೀತ್ ಅವರು ಶಾಲೆಗೆ ಹೋದ ರೀತಿ ಮಾಡಿದ್ದಲ್ಲ. ಅವರಿಗೆ ಮನೆಯೊಳಗೆ ಎಜುಕೇಷನ್ ಕೊಟ್ಟಿದ್ದು, ನನ್ನ ಮಾಹಿತಿ ಪ್ರಕಾರ ಕರೆದು ಎಜುಕೇಷನ್ ಕೊಟ್ಟಿದ್ದು. ಆಮೇಲೆ ತಮಿಳ್ನಾಡಲ್ಲಿ ಇದ್ದದ್ದು ಅವರು. ಆ ಸಂದರ್ಭದಲ್ಲಿ ಚಿಕ್ಕ ಮಗು ಇದ್ದಾಗ ಎಲ್ಲ ಶೂಟಿಂಗ್ಗಳೆಲ್ಲ ಮ್ಯಾಕ್ಸಿಮಮ್ ಅಲ್ಲೇ ಆಗ್ತಾ ಇದ್ದದ್ದು. ಹಾಗಾಗಿ ನಮಗೆ ಅಲ್ಲೂ ಹೋಗಿ ಪುನೀತ್ ರಾಜ್ಕುಮಾರ್ ಕರೆತ ಶಾಲೆ ಅಂತ ಯಾವುದೂ ನೋಡೋಕ್ಕೆ ಅವಕಾಶ ಸಿಗಲಿಕ್ಕಿಲ್ಲ. ಸಿಕ್ಕಿದ್ರೂ ಕೂಡ ನಮಗೆ ಆ ಬೆಸುಗೆ ಬಾಂಧವ್ಯ ಬರೋದಿಲ್ಲ. ಇರೋದು ಈ ಒಂದು ಶಾಲೆ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗಾಗಿ. ಈಗ ನಾನು ರಜನಿಕಾಂತ್ ವಿಚಾರವನ್ನು ಹೇಳಿದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಹೋಗ್ತಾಯಿದ್ರು, ಪೊಂಗಲ್ ತಿಂತಾಯಿದ್ರು. ಆ ಶಾಲೆಯನ್ನು ರಜನಿಕಾಂತ್ ಅವರೇ ಭಾಳ ಅದ್ಭುತವಾಗಿ ಕಟ್ಟಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ನೆನಪಿಗಾಗಿರುವಂಥ ಒಂದು ಶಾಲೆ ಪುನೀತ್ ರಾಜ್ಕುಮಾರ್ ವಿಚಾರಕ್ಕೆ. ಅಲ್ಲಿ 11 ಮಕ್ಕಳು ಬರ್ತಾರೋ ಜಾಸ್ತಿ ಮಕ್ಕಳು ಬರ್ತಾರೋ ಅದು ಬೇರೆ ವಿಚಾರ, ಅದ್ರ ಬಗ್ಗೆ ಆಲೋಚನೆ ಮಾಡುವ. ಆ ಶಾಲೆ ಅವ್ಯವಸ್ಥೆಯ ಬಗ್ಗೆ, ಅಂದರೆ ಇಡೀ ಸರ್ಕಾರಿ ಶಾಲೆಗಳ ವ್ಯವಸ್ಥೆಯ ಬಗ್ಗೆ ನಮಗೆ ಗೊತ್ತಿದೆ, ಇಲ್ಲ ಅಂತಲ್ಲ. ಈ ನಡುವೆ ಕಳೆದ ಬಾರಿ ಪುನೀತ್ ರಾಜ್ಕುಮಾರ್ ಅವರು ಈ ಶಾಲೆಗೆ ಹೋಗ್ತಾರೆ, ನೋಡ್ಕೊಂಡು ಬರ್ತಾರೆ. ನನಗೆ ಒಂಥರ ಅದನ್ನು ನೋಡಿದಾಗ ಈಗಲೂ ಅಷ್ಟೇ, ಪುನೀತ್ ರಾಜ್ಕುಮಾರ್ ಅವರು ಯಾವುದೋ ಸಿನಿಮಾ ನೋಡಿದಾಗ ಆಫ್ ಮಾಡಿಬಿಡ್ತೀನಿ ನಾನು, ಆಗಲ್ಲ ನೋಡೋಕ್ಕೆ. ಲಾಸ್ಟ್ ಟೈಮ್ ಹೋಗಿದ್ರು ಅವರು, ನೋಡಿ ಆ ದೃಶ್ಯ ತೋರಿಸ್ತು. ದೇವಿ ಶಾರದದ ಮ್ಯೂಸಿಕ್ ಆ ಕಡೆ. ಬಗ್ಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಶಾಲೆ ಬಂದಾಗಿತ್ತಂತೆ. ನೀವು ಕೂಡ ಕರೆ ಮಾಡ್ಬೋದು ವೀಕ್ಷಕರೇ. ನಾನು ಇದನ್ನು ಹಿಂಗೇ ಮಾಡಿ ಬಾಕಿದವರನ್ನು ಯಾರನ್ನ ತಹಶೀಲ್ದಾರ್ ಇವರನ್ನೆಲ್ಲ ಫೋರ್ಸ್ ಮಾಡಿ ಹೇಳಿ ಮಾಡಿಸ್ಬೋದಾಗಿತ್ತು. ಈಗ ಇದಕ್ಕೇನು ಗೊತ್ತಿಲ್ಲ ನನಗೆ. ಐ ಆಮ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಇದಕ್ಕೆ ಏನಾಗುತ್ತೆ, ಏನೋ ಒಂದು ಆಗುತ್ತೆ ಅನ್ನೋವಂಥದ್ದು ನಡೀತಾ ಇದೆ ತಲೆಯಲ್ಲಿ, ಬಟ್ ಹೆಂಗೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಈ ಥರ ಸೋರ್ತಾ ಇದೆ. ನಾವೆಲ್ಲ ಸೇರಿ ಯಾಕೆ ಉಳಿಸ್ಬಾರ್ದು? ಇಷ್ಟು ದೊಡ್ಡ ಅಭಿಮಾನಿ ವರ್ಗ ಇದೆ, ಅಭಿಮಾನಿ ಬಳಗ ಇದೆ.